ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಯಾಗಿ 5 ವರ್ಷ ಮುಂದುವರಿಯಲಿ ನಂಜೇಗೌಡ. ಸಿಎಂ ಬದಲಾವಣೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ. ನಮ್ಮ ವಿರೋಧ ಇಲ್ಲ. ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಅವಕಾಶ ಕೊಡಬಾರದು ಎಂದು ಚಾಮರಾಜನಗರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜೊತೆಯಾಗಿ 5 ವರ್ಷ ಪೂರೈಸಬೇಕು. ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಅವಕಾಶ ಮಾಡಿಕೊಡಬಾರದು ಎಂದು ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ನಂಜೇಗೌಡ ಹೇಳಿದ್ದಾರೆ. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದು ರಾಜ್ಯದಲ್ಲಿ ಉತ್ತಮ ಆಡಳಿತ ಕೊಡ್ತಾ ಇದ್ದಾರೆ. ಅವರಿಬ್ಬರು ಜೊತೆಯಾಗಿ 5 ವರ್ಷಗಳ ಮುಂದುವರಿಯಲಿ. ಅವರು ಜೋಡೆತ್ತುಗಳ ರೀತಿಯಲ್ಲಿ ಕೆಲಸ ಮಾಡಿದ್ರೆ 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವುದರಲ್ಲಿ ಯಾವುದೇ ಸಂಶಯ ಬೇಡ. ದಯಮಾಡಿ ಎಲ್ಲರೂ ಒಗ್ಗಟ್ಟಾಗಿ ಹೋದರೆ ಮುಂದಿನ ಸ್ಥಳೀಯ ಸಂಸ್ಥೆ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಪಕ್ಷದ ಗೆಲುವು ಸಾಧ್ಯವಾಗುತ್ತದೆ ಎಂದರು. ಮುಖ್ಯಮಂತ್ರಿ ಬದಲಾವಣೆಯ ವಿಚಾರದಲ್ಲಿ ನಮ್ಮ ಸಂಘ ಅನೇಕ ಹೋರಾಟವನ್ನ ರಾಜ್ಯದಲ್ಲಿ ಮಾಡಿದ್ದು, ಕೊನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರುಗಳೇ ಒಂದು ನಿರ್ಧಾರಕ್ಕೆ ಬಂದಿರುವುದು ತುಂಬಾ ಸಂತಸದ ವಿಚಾರವಾಗಿದೆ. ಅದೇ ರೀತಿಯಲ್ಲಿ ಮುಂದುವರಿಯಬೇಕು ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕುರುಬರ ಸಂಘದ ಗೌರವಾಧ್ಯಕ್ಷ ಜನ್ನೂರು ಮಹದೇವು, ತಾಲೂಕು ಅಧ್ಯಕ್ಷ ಉಮೇಶ್ ಎಸ್ಪಿಕೆ, ಜಿಲ್ಲಾ ಉಪಾಧ್ಯಕ್ಷ ನಟರಾಜು ಬಸಪ್ಪನಪಾಳ್ಯ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಿವಲಿಂಗೇಗೌಡ, ಕಾರ್ಯದರ್ಶಿ ವೆಂಕಟೇಗೌಡ, ಮುಖಂಡ ಮಸಗಾಪುರ ಸ್ವಾಮಿ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡನಾಯಕ, ಪ್ರಜಾಪವ ಟಿವಿ, ಚಾಮರಾಜನಗರ. ಸರ್ಕಾರದಲ್ಲಿ ಏನು ಗೊಂದಲ ಇತ್ತು, ಆ ಗೊಂದಲಕ್ಕೆ ದಿನ ಜಾಸ್ತಿ ಆಗೋ ಸನ್ನಿವೇಶ ಇತ್ತು. ಅದರ ಬಗ್ಗೆ ಎಲ್ಲ ಕಡೆಯೂ ನಾವು ಸಂಘ, ಸ್ಟೇಟ್ ಕುರುಬ ಸಂಘದವರು ನಾವು ಏನು ರೂಪುರೇಷೆ ಮಾಡಬೇಕು ಅಂತೇಳಿ ಒಂದು ಎಲ್ಲ ಕಡೆಯೂ ಒಂದು ಪ್ರತಿಭಟನೆ ಮಾಡಕೊಟ್ಟಿದ್ರು. ಕೊನೆಗೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ಅವರವರೇ ಸೇರಿ ಒಂದು ಒಳ್ಳೆಯ ಬೆಳವಣಿಗೆಯನ್ನು ಮಾಡಿದರು 29ನೇ ತಾರೀಕಲ್ಲಿ. ಅದರ ಪ್ರಯುಕ್ತ ನಾವು ಹೇಳೋದೇನಪ್ಪ ಅಂತ ಹೇಳಿದ್ರೆ, ಇಬ್ಬರು ಸಹ ಡಿ ಕೆ ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಸೇರಿ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಏನು ಒಂದು ಘೋಷಣೆ ಮಾಡಿತ್ತು, 5 ಗ್ಯಾರಂಟಿಗಳ ಘೋಷಣೆಯನ್ನು ಈಡೇರಿಸಿ ಒಳ್ಳೆಯ ತರದಿಂದ ಸರ್ಕಾರವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅವರು ಸಹ ಮತ್ತು ಕಾಂಗ್ರೆಸ್ ಪಕ್ಷದ ಸಚಿವರುಗಳು ಹಾಗೂ MLAಗಳು ಹಾಗೂ ಹೈಕಮಾಂಡ್ನ ಕಾಂಗ್ರೆಸ್ ಮುಖಂಡರು ಹಾಗೂ ಸಹ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇದಕ್ಕೆ ತೊಂದರೆ ಆಗಬಾರ್ದು. 5 ಗ್ಯಾರಂಟಿಗಳನ್ನ ನಡೆಸ್ಕೊ ಹೋಗೋದ್ರಿಂದ ಮುಂದೇನು ಅನುಕೂಲ ಆಗುತ್ತೆ. ಇವರಿಬ್ಬರು ಸಹ, ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು ಸಹ ಇದೇ ರೀತಿಯಾಗಿ ನಡೆಸ್ಕೊಂಡು ಹೋದರೆ ಸರ್ಕಾರವನ್ನು ಮುಂದೆ 2028ನೇ ಚುನಾವಣೆ ಬಂದಾಗ ಇವರಿಬ್ಬರು ಸಹ ಜೋಡೆತ್ತು ರೀತಿ ಒಗ್ಗಟ್ಟಿನ ಸಂಘಟನೆ ಮಾಡಿದ್ರೆ 28ಕ್ಕೂ ಕಾಂಗ್ರೆಸ್ ಸರ್ಕಾರ ಬರೋದಲ್ಲಿ ಸಂಶಯವಿಲ್ಲ. ದಯಮಾಡಿ ಇವರಿಗೂ ಎಲ್ಲ ಒಗ್ಗಟ್ಟಾಗಿ ಹೋಗ್ಬೇಕಷ್ಟೇ. ಆದರೂ ಒಳ್ಳೆಯ ತಂದೆ ನಡ್ಕೋವಾಗ ಒಂದು ಸರ್ಕಾರವನ್ನು ಇವರು ತೊಂದರೆ ಮಾಡೋಕ್ಕೆ ಹೋದರೆ ಆ ನಂಬಿರೋ ಕಾರ್ಯಕರ್ತರಿಗೆಲ್ಲ ಭಾಳ ಕಷ್ಟ ಆಗುತ್ತೆ. ಅದರಿಂದ ನಾವು ಈ 29ನೇ ತಾರೀಕು ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಸೇರಿ ತಿಂಡಿ ರೂಪದಲ್ಲಿ ಒಂದಾಗಿ ಪ್ರೆಸ್ ಮೀಟ್ ಮಾಡಿದ್ದು ನಮ್ಮ ಕಾರ್ಯಕರ್ತರಿಗೆಲ್ಲ ಒಳ್ಳೆಯ ಒಂದು ಶುಭ ಸಂದೇಶವನ್ನು ಕೊಟ್ಟಂಗಾಗಿದೆ. ಇದೇ ರೀತಿ ಮುಂದಕ್ಕೂ ನಡ್ಕೊಂಡು ಹೋಗಲಿ ಅಂಥೇಳಿ ಕೊನೆಗೆ ಸಿದ್ದರಾಮಯ್ಯ ಸಾಹೇಬರನ್ನ ಒಳ್ಳೆಯ ಆಡಳಿತ ಕೊಡ್ತಾರೆ. ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು ಇವರು 5 ವರ್ಷ ಇದೇ ರೀತಿಯಾಗಿ ನಡ್ಕೊಂಡು ಹೋಗಲಿ ಅಂತೇಳಿ ನಾವು ಸರ್ಕಾರ, ಕಾಂಗ್ರೆಸ್ ಹೈಕಮಾಂಡ್ನ ಒತ್ತಡ ಮಾಡ್ತಾಯಿದ್ದೀವಿ.